rejoice in your presence. ನಿನ್ನ ಪ್ರಸನ್ನತೆಯಲ್ಲಿ ನಾವು ಆನಂದಿಸುತ್ತೇವೆ. It's a joy. It is a great privilege to worship you, to honor you, Father. ಕರ್ತನೇ, ನಿನ್ನನ್ನು ಆರಾಧಿಸಲು, ನಿನ್ನನ್ನು ಘನಪಡಿಸಲು ನೀನು ಕೊಟ್ಟಿರುವ ಸೌಭಾಗ್ಯ ನಮಗೆ. Because your word says, in your presence there is fullness of joy, in your right hand pleasures forever. ನಿನ್ನ ಪ್ರಸನ್ನತೆಯಲ್ಲಿ ಪರಿಪೂರ್ಣವಾದ ಆನಂದ ಇದೆ, ನಿನ್ನ ಬಲಗಡೆಯಲ್ಲಿ ಶಾಶ್ವತವಾದ ಸೌಭಾಗ್ಯವಿದೆ ಎಂಬುದಾಗಿ ನಿನ್ನ ವಚನ ಹೇಳುತ್ತದೆ. Father, our hearts are open to receive from you. ತಂದೆಯಾದ ತಂದೆಯೇ, ನಿನ್ನಿಂದ ನಾವು ಹೊಂದುವುದಕ್ಕೆ ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ. And we commit all of us, those who are watching us online and via TV, we commit into your hand, oh Father. ಕರ್ತನೇ, ನಮ್ಮೆಲ್ಲರನ್ನು ಯಾರೆಲ್ಲ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದಾರೆ, ಟಿವಿಯಲ್ಲಿ ನೋಡ್ತಾ ಇದ್ದಾರೆ, ಎಲ್ಲರೂ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. In Jesus' mighty name. ಯೇಸುವಿನ ಶಕ್ತಿಯುಳ್ಳ ನಾಮದಲ್ಲಿ. Amen and amen. Amen ಮತ್ತು amen. Praise the Lord. Praise the Lord. Word of God says, this is the day that the Lord has made, and we will rejoice and we will be glad today. ದೇವರ ವಾಕ್ಯ ಹೇಳ್ತದೆ, ಈ ದಿನವು ನಿನ್ನಿಂದ ಕರ್ತನೆ, ನಿನ್ನಿಂದ ನೇಮಕವಾದ ದಿನ. ಈ ದಿನದಲ್ಲಿ ನಾವು ಹರ್ಷಿಸುತ್ತೇವೆ, ಈ ದಿನದಲ್ಲಿ ನಾವು ಉಲ್ಲಾಸಿಸುತ್ತೇವೆ. You know, there are a lot of reason to rejoice in a child of God's life. ದೇವರ ಮಕ್ಕಳ ಜೀವಿತದಲ್ಲಿ ಸಂತೋಷಿಸಲಿಕ್ಕೆ, ಆನಂದಿಸಲಿಕ್ಕೆ ಅನೇಕ ಕಾರಣಗಳಿವೆ. One of the main reason is Jesus is inside of us. ಒಂದು ಬಹಳ ಪ್ರಾಮುಖ್ಯವಾದ ಒಂದು ಕಾರಣ ಯಾವುದಂದ್ರೆ, ಯೇಸು ಕರ್ತನಾದ ಯೇಸುವು ನಮ್ಮ ಒಳಗೆ ಈ ಜೀವಿಸ್ತಾ ಇರುವಂಥದ್ದು. Christ in you, the hope of glory, the word of God says. ಕ್ರಿಸ್ತನಲ್ಲಿ, ಕನ್ನಡ ಬೈಬಲ್ನಲ್ಲಿ ಹೀಗೆ ಹೇಳ್ತದೆ, ಕ್ರಿಸ್ತನು ನಿಮ್ಮಲ್ಲಿದ್ದು ನಿಮ್ಮ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ. ಇಂಗ್ಲಿಷ್ನ ಟ್ರಾನ್ಸ್ಲೇಟ್ ಹೀಗೆ ಹೇಳ್ತದೆ, ದ ಕ್ರೈಸ್ಟ್ ಇನ್ ಯು ಹೋಪ್ ಆಫ್ ಗ್ಲೋರಿ ಎಂದೇ, ಕ್ರಿಸ್ತನು ನಿಮ್ಮ ಮಹಿಮೆಯ ನಿರೀಕ್ಷೆಯಾಗಿದ್ದಾನೆ. Hallelujah. So Christ is functioning in and through your life. ಕ್ರಿಸ್ತನು ನಿಮ್ಮ ಒಳಗಿನಿಂದಲೂ ಮತ್ತು ನಿಮ್ಮಲ್ಲಿಯೂ ಆತನು ಫಂಕ್ಷನ್ ಅಂದರೆ ಕಾರ್ಯವನ್ನು ಮಾಡುವವನಾಗಿದ್ದ. Who is the Christ? The anointed one, the word of God says. ಕ್ರಿಸ್ತನು ಅಂದರೆ ಯಾರು? ದೇವರ ವಾಕ್ಯ ಹೇಳ್ತದೆ, ಅಭಿಷಕ್ತನು ಎಂಬುದಾಗಿ. Hallelujah. Hallelujah. The anointing and the anointed one is inside of you. ಅಭಿಷೇಕವು ಮತ್ತು ಅಭಿಷೇಕಿಸಿದಾತನು ನಿಮ್ಮ ಒಳಗಡೆ ಇದ್ದಾನೆ. Because the anointed one is inside of you, you cannot be in any bondage over your life. ಅಭಿಷೇಕಿಸಿದಾತನೇ ನಿನ್ನ ಒಳಗೆ ಇರುವುದರಿಂದ ನೀನೆಂದಿಗೂ ಬಾಂಡೇಜ್, ಸೋಲುವಿನಲ್ಲಿ ಅಥವಾ ಗುಲಾಮತನದಲ್ಲಿ ನೀನು ಇರುವುದಿಲ್ಲ. Amen. Amen. Hallelujah. Hallelujah. You are living a life of freedom in Christ Jesus. ಕ್ರಿಸ್ತನಲ್ಲಿ ನೀನು ಸ್ವಾತಂತ್ರ್ಯವಾದ ಜೀವಿತದಲ್ಲಿ ಇರುವವನು ಅಥವಾ ಬಿಡುಗಡೆಯ ಜೀವಿತದಲ್ಲಿ ಇರುವವನು. Dear ones, this 2023 is going to end within 2-3 days, right? 2-3 ದಿವಸಗಳಲ್ಲಿ ಪ್ರಿಯರೇ, ಈ ಒಂದು 2023ನೇ ಇಸವಿ ಕಳೆದು ಹೋಗುತ್ತದೆ. Word of God says, God crowns our year with the goodness and his mercy. ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನು ಆತನ ಒಳ್ಳೆಯತನ ಮತ್ತು ಆತನ ಕರುಣೆಯಿಂದ ನಮ್ಮನ್ನು ಆ ಕರುಣೆಯ ಕಿರೀಟವನ್ನು ನಮಗೆ ಕೊಡುತ್ತಾನೆ ಅಥವಾ ಇಡುತ್ತಾನೆ. ಕ್ರೌನ್ ವಿತ್. ಆ ಕಿರೀಟದಂತ ಒಂದು ಕೃಪೆ ಮತ್ತು ಕಿರೀಟದಂತ ಒಳ್ಳೆತನವನ್ನು ನಮಗೆ ಕೊಡುತ್ತಾನೆ. Hallelujah. Thank God. God protected us. God has blessed us. God has done many good things in this 2023 in our life. ದೇವರಿಗೆ ವಂದನೆ, ಸ್ತೋತ್ರ. ಆತನು ನಮ್ಮನ್ನು ಕಾಪಾಡಿದ್ದಾನೆ, ಆತನು ನಮ್ಮನ್ನು ಪ್ರೀತಿಸಿದ್ದಾನೆ ಮತ್ತು ಈ 2023ನೇ ಇಸವಿಯಲ್ಲಿ ಒಳ್ಳೆಯ ಕಾರ್ಯಗಳನ್ನು, ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ. Let me tell you, these are the days, the remaining days. Let us prepare us again for the upcoming 2024 in our life. 24ನೇ ಇಸವಿಗೆ ಹೋಗುವ ಮೊದಲು ಬರುವಂತ 24 ಇಸವಿಗೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. Because preparation in the presence of God is very important. ಕರ್ತನ ಪ್ರಸನ್ನತೆಯಲ್ಲಿ ಸಿದ್ಧಪಡಿಸುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. 103 Psalms 103 verse 1 says,
Bless the Lord, O my soul, and all that is within me. Bless his holy name. Bless the Lord, O my soul, and forget not all his benefits, who forgives all your iniquities, who heals you all your disease, who redeems your life from the destruction, who crowns you with the loving kindness and tender mercies. ನನ್ನ 103ನೇ ಕೀರ್ತನೆ ಅದರಲ್ಲಿ ಒಂದು ಕೆಲವು ವಚನಗಳನ್ನು ಓದುವ. Amen. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠವಾದ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. Amen, amen, hallelujah. David, he is acknowledging God's goodness over his life. ದಾವೀದನು ಆತನ ಜೀವಿತದಲ್ಲಿರುವ ದೇವರ ಒಳ್ಳೆಯತನವನ್ನು ಆತನು ತಿಳಿದುಕೊಂಡವನಾಗಿದ್ದಾನೆ. Says, bless the Lord, oh my soul. ಓ ನನ್ನ ಮನವೇ ಯೆಹೋವನನ್ನು ಕೊಂಡಾಡು. See, it must be in our desire also. In every time, in every season, we must have this heart. Oh my soul, bless the Lord, forget none of his benefit. ನಮ್ಮ ಜೀವಿತದಲ್ಲಿ ಕೂಡ ಈ ಒಂದು ಕ್ರಿಯೆ, ಈ ಒಂದು ಕಾರ್ಯ ಯಾವಾಗಲೂ ಇರಬೇಕು. ಏನಂದ್ರೆ, ಓ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. Hallelujah. ಹಲ್ಲೆಲೂಯಾ. You know, many of the time, this is the tendency of the humankind, right? They will easily forget what God has done, the good things in our life. ಈ ಅನೇಕ ಸಾರಿ ಜನರಲ್ಲಿ ಒಂದು ಕಾರ್ಯ ಇದೆ. ಏನಂದ್ರೆ, ಬೇಗನೆ ಮರೆತು ಬಿಡುವಂತ ಒಂದು ಸಂಗತಿ ಜನರಲ್ಲಿ ಇದೆ. ದೇವರು ಮಾಡಿದ ಉಪಕಾರಗಳನ್ನು ಅನೇಕರು ಮರೆತಿರಬಹುದು. They will easily forget what God has done in their life. ದೇವರು ಅವರ ಜೀವಿತದಲ್ಲಿ ಮಾಡುವಂತದನ್ನು ಬಹಳ ಸುಲಭವಾಗಿ ಮರೆಯುತ್ತಾರೆ. If anything negative things happen, anything painful things happen, they will every day they will remember in their life. ಅವರ ಜೀವಿತ ಅವರಲ್ಲಿ ಯಾವುದಾದ್ರೂ ಒಂದು ಕಷ್ಟಕರವಾದ ಸಂಗತಿ ಅಥವಾ ಒಂದು ನೋವಿನ ಸಂಗತಿ ಯಾವುದಾದ್ರೂ ನಡೆದಿದ್ದರೆ ಅದನ್ನು ದಿನಾಲು ನೆನಪು ಮಾಡ್ತಾರೆ. Let me tell you, forget certain things today onwards in your life, but do not forget certain things in your life today onwards. ಇಂಥ ಕೆಲವೊಂದು ಸಂಗತಿಗಳನ್ನು ಮರೆಯಬೇಕಾದ ಕೆಲವೊಂದು ಸಂಗತಿಗಳನ್ನು ಅಂಥ ಸಂಗತಿಗಳನ್ನು ಮರೆತು ಬಿಡಿ. ಇವತ್ತಿನ ನಂತರವೇ ಮರೆತು ಬಿಡಿ. ಮತ್ತು ಮರೆಯಲಾಗದ ಆ ಒಳ್ಳೆಯ ಸಂಗತಿಗಳೇನಿದೆಯಾ ಅದನ್ನು ನೀವು ಎಂದಿಗೂ ಮರೆಯಬೇಡಿ. When you remember the God's goodness over your life, ನೀನು ಯಾವಾಗ ನಿನ್ನ ಜೀವಿತದಲ್ಲಿ ದೇವರ ಒಳ್ಳೆತನವನ್ನು ನೆನಪು ಮಾಡುತ್ತೀಯಾ, I'll tell you, your mind, your soul, your thoughts, your whole body, everything will be refreshed in the presence of the Lord. ನಿನ್ನ ಮನಸ್ಸು, ನಿನ್ನ ಪ್ರಾಣ, ನಿನ್ನ ಶರೀರ ದೇವರ ಸನ್ನಿಧಿಯಲ್ಲಿ ಯಾವಾಗಲೂ ತಾಜಾತನವಾಗಿರುತ್ತದೆ. Hallelujah. ಹಲ್ಲೆಲೂಯಾ. When you refresh in the presence of God by giving thanksgiving, ನೀನು ದೇವರ ಪ್ರಸನ್ನತೆಯಲ್ಲಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿರುವಾಗ ಆಗುವಂತ ಒಂದು ತಾಜಾತನದಲ್ಲಿ every negative things, every bad things, it will leave you. ಎಲ್ಲ ನಕಾರಾತ್ಮಕ ಸಂಗತಿಗಳು, ಎಲ್ಲ ಕೆಟ್ಟವಾದ ಸಂಗತಿಗಳು ಅದು ನಿನ್ನನ್ನು ಬಿಟ್ಟು ಹೋಗುವುದು. Hallelujah. Hallelujah. Isaiah chapter 43, turn with me to Isaiah chapter 43 verse 18 says, do not remember the former things, nor consider the things of the old. ಪುರಾತನ ಕಾರ್ಯಗಳನ್ನು ಎಂದಿಗೂ ಜ್ಞಾಪಕಕ್ಕೆ ತರಬೇಡಿ ಮತ್ತು ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. Oh, hallelujah. God says to you today, forget the former things. ದೇವರು ನಿಮಗೆ ಹೇಳುತ್ತಾನೆ, ಪುರಾತನ ಕಾರ್ಯಗಳನ್ನು ಅಂದ್ರೆ ಹಳೆಯ ಸಂಗತಿಗಳನ್ನು ಎಲ್ಲವನ್ನು ಮರೆತು ಬಿಡಿ. If anything bad things happened in your life,
ನಿನ್ನ ಜೀವಿತದಲ್ಲಿ ಯಾವುದೇ ಕೆಟ್ಟ ಕಾರ್ಯಗಳು ನಡೆದಿರುವುದು, if anything wrong thing somebody has done against you, ನಿನಗೆ ವಿರುದ್ಧವಾಗಿ ಯಾರಾದರೂ ತಪ್ಪಾದ ಸಂಗತಿಗಳನ್ನು ಮಾಡಿರುವುದಾದರೆ, don't hold again in your mind. ನಿನ್ನ ಮನಸ್ಸಿನಲ್ಲಿ ಅದನ್ನು ನೆನಪಿಸಿಕೊಳ್ಳಬೇಡ, Forget it. ಅದನ್ನು ಮರೆತು ಬಿಡು. You know why? ಯಾಕೆ ಗೊತ್ತಾ? 19 word says, 19ನೇ ವಚನ ಹೇಳ್ತದೆ, behold, I will do a new things. ಇಗೋ ನಾನು ನಿನಗೆ ಹೊಸ ಕಾರ್ಯವನ್ನು ಮಾಡುತ್ತೇನೆ. New things. ಹೊಸ ಕಾರ್ಯ. You know, when you hold something old, you can't handle the new things in your hand. ನೀನು ಯಾವುದಾದ್ರೂ ಒಂದು ಹಳೆ ಕಾರ್ಯಗಳನ್ನು ಹಿಡಿದಿರುವುದಾದರೆ ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಆಗುವುದಿಲ್ಲ. But this is the spiritual reality. God says, behold, I will do a new things, and it is already springs forth. Shall you not know it? I will even make a road in the wilderness and river in the desert. ಅಲ್ಲಿ ಹೇಳುತ್ತದೆ, ನಾನು ಅದು ಈಗಲೇ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನನ್ನ ಸ್ತೋತ್ರವನ್ನು ಪ್ರಚಾರ ಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ. God says, I will open the ways in the desert. ನಾನು ಅರಣ್ಯದಲ್ಲಿ ನಿಮಗೆ ಮಾರ್ಗವನ್ನು ಅಥವಾ ಮರುಭೂಮಿಯಲ್ಲಿ ನಿಮಗೆ ಮಾರ್ಗವನ್ನು ಮಾಡುವೆನು. You know, when you began to praise God and when you began to remember the Lord's blessings in your life, ನೀನು ಯಾವಾಗ ದೇವರನ್ನು ಸ್ತುತಿಸಿ ದೇವರು ಮಾಡಿದ ಆಶೀರ್ವಾದಗಳನ್ನು ನೀನು ನೆನಪಿಸಿಕೊಳ್ಳುವಾಗ, road will open for you in the wilderness. ಆ ಅರಣ್ಯದಲ್ಲಿ ನಿನಗೆ ಮಾರ್ಗವು ತೆರೆಯಲ್ಪಡುತ್ತದೆ. That means impossible situation will turn into possibilities in your life. ನಿನ್ನ ಜೀವಿತದಲ್ಲಿ ನೆರವೇರದ ಸಂಗತಿಗಳು ಅದು ನೆರವೇರುತ್ತದೆ. Hallelujah. Hallelujah. Nothing will not be impossible in your life. Word of God says, rivers will open in the desert. ನಿನ್ನ ಜೀವಿತದಲ್ಲಿ ಆಗದೇ ಇರುವಂತದ್ದು ಒಂದು ಇರುವುದಿಲ್ಲ. ಮರುಭೂಮಿಗಳಲ್ಲಿ ಕೂಡ ನದಿಗಳು ತೆರೆಯಲ್ಪಡುತ್ತದೆ. That means you will not live in the dry atmosphere. You will be always satisfied with the good things in your life. ಇದರ ಅರ್ಥ ಏನಂದರೆ, ನೀನು ಯಾವಾಗಲೂ ಒಣ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ, ನೀನು ಯಾವಾಗಲೂ ಒಳ್ಳೆಯ ತನದಿಂದ ತೃಪ್ತನಾಗಿರುತ್ತಿ. Oh, hallelujah. Oh, hallelujah. You know, turn with me to Acts chapter 13. I want to show you how the apostles and the disciples of Jesus stood in the presence of God, how they maintained the presence of God in their life. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸುವಿನ ಶಿಷ್ಯರು ಅಪೊಸ್ತಲರು ಆ ಸಂದರ್ಭದಲ್ಲಿ ಯಾವ ರೀತಿ ಅಂತಹ ಸಂದರ್ಭದಲ್ಲಿ ನಿಂತರು ಎಂಬುದಾಗಿ ನಾವು ಸ್ವಲ್ಪ ನೋಡುವ. Acts chapter 13 verse 2 says, as they were ministered to the Lord and fasted, the Holy Spirit said, now separate to me Barnabas and Saul for the work to which I have called them. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. Hallelujah. Word of God says, in the church of Antioch, certain prophets and the teachers, they were all gathered together. What they were doing? Word of God says, they were ministering unto the Lord and they were fasting in the presence of the Lord. ಅಂತಿಯೋಕ್ಯದ ಸಭೆಯಲ್ಲಿದ್ದ ಪ್ರವಾದಿಗಳು ಬೋಧಕರು ಅವರು ಏನು ಮಾಡ್ತಿದ್ರು? ಅವರೆಲ್ಲರೂ ಒಟ್ಟಾಗಿ ಸೇರಿ ಉಪವಾಸವಿದ್ದು ಕರ್ತನ ಪ್ರಸನ್ನತೆಯಲ್ಲಿ ಆತನನ್ನು ಸೇವಿಸುತ್ತಾ ಇದ್ದರು. Why we need to fast? ಮತ್ತು ಉಪವಾಸ ಮಾಡ್ತಿದ್ರು. ಯಾಕೆ ನಾವು ಉಪವಾಸ ಮಾಡಬೇಕು? Fasting is important. Fasting means you are separating yourself unto the Lord. ಉಪವಾಸ ಅಂದರೆ ಅದು ಉಪವಾಸವು ಬಹಳ ಪ್ರಾಮುಖ್ಯವಾದದ್ದು. ಉಪವಾಸ ಅಂದರೆ ನೀನು ಕರ್ತನಿಗೋಸ್ಕರ ನಿನ್ನನ್ನು ಪ್ರತ್ಯೇಕಿಸಿಕೊಳ್ಳುವಂಥದ್ದು. That means you are disconnecting from your natural business and all the things you are doing. You are setting your spirit to listen from God.
ಇದರ ಅರ್ಥ ನೀನು ನಿನ್ನ ಎಲ್ಲ ವ್ಯವಹಾರಗಳನ್ನು ಆ ಒಂದು ಆ ಪ್ರಾರ್ಥನೆಯ ದಿವಸದಲ್ಲಿ ಎಲ್ಲವನ್ನು ಬದಿಯಲ್ಲಿಟ್ಟು ನೀನು ಮತ್ತು ಕರ್ತನು ಒಟ್ಟಾಗಿದ್ದು ನಿನ್ನನ್ನು ಕರ್ತನಿಗೋಸ್ಕರ ಎಲ್ಲದರಿಂದ ಪ್ರತ್ಯೇಕಿಸಿ ಆತನೊಂದಿಗೆ ಕುಳಿತುಕೊಳ್ಳುವಂಥದ್ದು. I encourage you, my dear ones. ನಾನು ನಿಮ್ಮನ್ನು ಉತ್ಸಾಹಪಡಿಸುತ್ತೇನೆ ನನ್ನ ಪ್ರೀತಿಯ ಜನರೇ. Set apart your time to fast and pray. God is going to release something new direction into your life. ನೀವು ಕರ್ತನೊಂದಿಗೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿರಿ. ದೇವರು ನಿಮಗೆ ಹೊಸದಾದ ಒಂದು ಮಾರ್ಗ, ಡೈರೆಕ್ಷನ್, ದಿಕ್ಕನ್ನು ತೋರಿಸುತ್ತಾನೆ. Hallelujah. As they were fast and pray, the word of God says Holy Spirit began to speak into their life. ಅವರು ಉಪವಾಸವಿದ್ದು ಪ್ರಾರ್ಥಿಸಿದಾಗ ಪವಿತ್ರಾತ್ಮನು ಅವರಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. You know, God is speaking to us. ನಿಮಗೆ ಗೊತ್ತಾ, ದೇವರು ನಮ್ಮೊಂದಿಗೆ ಮಾತನಾಡುತ್ತಾನೆ. But the thing is, are you ready to listen to his voice? ದೇವರು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಸಿದ್ಧವಾಗಿದ್ದಾನೆ, ಆದರೆ ನೀವು ಆತನ ಸ್ವರಕ್ಕೆ ಕಿವಿ ಕೊಡಲಿಕ್ಕೆ ಸಿದ್ಧವಾಗಿದ್ದರೆ, ಕೇಳಲಿಕ್ಕೆ ಸಿದ್ಧವಾಗಿದ್ದರೆ. It is like a tuning your spirit man to receive the voice from God. ಇದು ನಿಮ್ಮ ಆತ್ಮೀಕ ಮನುಷ್ಯನನ್ನು ಯಾವ ವಿಧವಾಗಿದೆ ಅಂದರೆ, ಇದು ನಿಮ್ಮ ಆತ್ಮೀಕ ಮನುಷ್ಯನನ್ನು ಟ್ಯೂನ್ ಅಪ್ ಮಾಡಿ ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ಅದನ್ನು ಟ್ಯೂನ್ ಅಪ್ ಮಾಡುವಂಥದ್ದು. Hallelujah. Prayer is the place of preparation for the greater things in our life. ನಮ್ಮ ಜೀವಿತದಲ್ಲಿ ಉಂಟಾಗಲಿಕ್ಕೆ ಇರುವ ಬಹಳ ಉನ್ನತವಾದ ಸಂಗತಿಗೋಸ್ಕರ ಸಿದ್ಧಪಡಿಸುವಂಥದ್ದೇ ನಮ್ಮನ್ನು, ಅದೇ ಪ್ರಾರ್ಥನೆಯಾಗಿದೆ. Prayer is important. ಪ್ರಾರ್ಥನೆಯು ಬಹಳ ಪ್ರಾಮುಖ್ಯವಾದ. Without prayer we can't receive the new direction from the Lord. ಪ್ರಾರ್ಥನೆ ಅಲ್ಲದೆ ನಾವು ಕರ್ತನಿಂದ ಬೇಕಾದ ಒಂದು ಮಾರ್ಗದರ್ಶನವನ್ನು ಹೊಂದಲಿಕ್ಕೆ ಆಗುವುದೇ ಇಲ್ಲ. But of God says, ದೇವರ ವಾಕ್ಯ ಹೇಳ್ತದೆ, as they were worshiping, as they were ministering unto the Lord. That's a very beautiful word. It says, as they were ministering unto the Lord. That means they were worshiping. They are fully focused unto the voice of God. ಇಲ್ಲಿ ಒಂದು ಬಹಳ ಸುಂದರವಾದ ವಾಕ್ಯ. ಅವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇರಲಾಗಿ, ಬಹಳ ಸುಂದರವಾದ ಒಂದು ವಚನ. ಅವರು ಕರ್ತನನ್ನು ಸೇವಿಸ್ತಾ ಇದ್ರು, ಆ ಸಂದರ್ಭದಲ್ಲಿ ಅವರು ಉಪವಾಸ ಮಾಡ್ತಾ ಇದ್ರು. Word of God says, God began to speak to them. ದೇವರ ವಾಕ್ಯ ಹೇಳ್ತದೆ, ಆ ಸಮಯದಲ್ಲಿ ದೇವರವರೊಂದಿಗೆ ಮಾತನಾಡಲು ಪ್ರಾರಂಭ ಮಾಡಿದ. Hallelujah. Hallelujah. Do you want to hear the voice of God in your life? ನಿನ್ನ ಜೀವಿತದಲ್ಲಿ ದೇವರ ಸ್ವರವನ್ನು ಕೇಳಲಿಕ್ಕೆ ನಿನಗೆ ಬೇಕಾ? Do you want to step into the new things in your life? ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳಿಗೆ ನೀನು ಪಾದಾರ್ಪಣೆ ಮಾಡಲಿಕ್ಕೆ ಬೇಕಾ? Do you want to move into the next dimension, next realm in your life? ನಿನ್ನ ಜೀವಿತದಲ್ಲಿ ಇನ್ನೊಂದು ಕೋನಕ್ಕೆ ನೀನು ಹಾದು ಹೋಗಬೇಕು, ಅಥವಾ ಇನ್ನೊಂದು ಸ್ತರಕ್ಕೆ ನೀನು ಹಾದು ಹೋಗಬೇಕೆಂಬುದಾಗಿ ನೀನು ಬಯಸುತ್ತೀಯಾ? Preparation is needed. ಇದಕ್ಕೆ ಸಿದ್ಧತೆಯು ಬೇಕಾಗಿದೆ. Amen. God always looking at your preparation to release something new in your life. ನಿನ್ನ ಜೀವಿತದಲ್ಲಿ ಏನೋ ಒಂದು ಹೊಸದಾದ ಕಾರ್ಯವನ್ನು ಬಿಡುಗಡೆ ಮಾಡಲಿಕ್ಕೆ ದೇವರು ನಿನ್ನ ಸಿದ್ಧತೆಯನ್ನು ಎದುರು ನೋಡ್ತಾ ಇದ್ದಾನೆ. Hallelujah. Hallelujah. Preparation is my responsibility and your responsibility, and God's responsibility is to release the grace into our life. ಸಿದ್ಧತೆಯು ನನ್ನ ಮತ್ತು ನಿನ್ನ ಜವಾಬ್ದಾರಿಯಾಗಿದೆ. ದೇವರ ಜವಾಬ್ದಾರಿ ಏನೆಂದರೆ, ಆ ನಿನ್ನ ಸಿದ್ಧತೆಗೆ ಅನುಗುಣವಾಗಿ ಆತನು ನಿನಗೆ ಕೃಪೆಯನ್ನು ಬಿಡುಗಡೆ ಮಾಡುವಂಥದ್ದು ಜವಾಬ್ದಾರಿ ಆತನದಾಗಿ. I'll tell you, grace of God is going to increase in the 2024 upon your life. 2024ರಲ್ಲಿ ನಿನ್ನ ಜೀವಿತದಲ್ಲಿ ದೇವರ ಕೃಪೆ ಹೆಚ್ಚಾಗುತ್ತದೆ. God want to use you. God want to connect you with the right people in your life. ನಿನ್ನ ಜೀವಿತಯೋ ಅಷ್ಟು ಸಂಗತಿಗಳನ್ನು ನಿನ್ನ ಜೀವಿತದಲ್ಲಿ ಆತನು ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. In the book of Isaiah chapter 1 verse 19 says, if you are willing and obedient, you shall eat the good of the land. 1ನೇ ಅಧ್ಯಾಯ 19ನೇ ವಚನ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಹೇಳ್ತದೆ, ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುತ್ತೀರಿ. Two things are very important. Willingness and obedience. ಎರಡು ವಿಷಯಗಳು ಬಹಳ ಪ್ರಾಮುಖ್ಯ. ಒಂದು ಒಪ್ಪುವುದು, ಎರಡನೇದು ವಿಧೇಯರಾಗುವುದು. First, God is looking the willingness.
ಮೊದಲನೇದಾಗಿ ದೇವರು ಒಪ್ಪುವಂಥದ್ದನ್ನು ನೋಡುತ್ತಾನೆ. That means, Lord, I am ready for that. ಅದರ ಅರ್ಥ, ಕರ್ತನೆ ನಾನು ಅದಕ್ಕಾಗಿ ಸಿದ್ಧವಾಗಿದ್ದೇನೆ, I am prepared for do that things in my life. ನನ್ನ ಜೀವಿತದಲ್ಲಿ ಅದನ್ನು ಮಾಡುವುದಕ್ಕಾಗಿ ನಾನು ನನ್ನನ್ನು ಸಿದ್ಧಪಡಿಸುತ್ತೇನೆ. You know, when God called, the Jeremiah was giving the excuses in his life. ಯೆರೆಮೀಯನನ್ನು ಕರೆಯುವಾಗ ಯೆರೆಮೀಯನು ಆತನಿಗೆ ಕಾರಣವನ್ನು ಕೊಡುತ್ತಾ ಇದ್ದ. Told, I am a youth. I don't know how to speak. ನಾನು ಬಾಲಕನು, ನನಗೆ ನಾನು ಮಾತು ಬಲ್ಲವನಲ್ಲ. God said, do not say you are youth. ಆ ಬಾಲಕ ನನ್ನ ಬೇಡ, I will put my word in your mouth. ನನ್ನ ಮಾತುಗಳನ್ನು ನಿನ್ನ ಬಾಯಲ್ಲಿ ಇಡುತ್ತೇನೆ. What I say you should speak. Where I am sending you, you should go. ನಾನು ಎಲ್ಲಿಗೆ ಕಳಿಸ್ತೇನೆ ಅಲ್ಲಿಗೆ ಹೋಗಬೇಕು. ನಾನು ಏನು ಹೇಳ್ತೇನೆ ಅದನ್ನು ಮಾತನಾಡಬೇಕು. This is God is saying. God says, don't hold to your limitation, your own natural limitation. ನಿನ್ನಲ್ಲಿರುವ ಒಂದು ಮಿತಿಯನ್ನು ಹಿಡ್ಕೊಳ್ಳಬೇಡ. Don't see yourself as a limited person. ನಿನ್ನನ್ನು ನೀನು ಆ ರೀತಿಯಾಗಿ ನೋಡಬೇಡ. God says, begin to see how I am seeing you. ನಾನು ನಿನ್ನನ್ನು ಹೇಗೆ ನೋಡುತ್ತೇನೆ ಹಾಗೇನೇ ನೀನು ನಿನ್ನನ್ನು ನೋಡ್ಲಿಕ್ಕೆ. You have a great future. I want to send you to many places. ನಿನಗೆ ಬಹಳ ಉತ್ತಮವಾದ ಒಂದು ಫ್ಯೂಚರ್ ಇದೆ, ಇದು ಭವಿಷ್ಯ ಇದೆ. I want to send you to the people. ನಾನು ನಿನ್ನನ್ನು ಜನರ ಮಧ್ಯದಲ್ಲಿ ಕಳಿಸುತ್ತೇನೆ. First to be willing for that. ಅದಕ್ಕಾಗಿ ನೀನು ಸಿದ್ಧನಾಗು. When Jeremiah surrender himself for the will of the God, ಯೆರೆಮೀಯನು ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟಾಗ God said, ದೇವರು ಹೇಳಿದ, I have put my word into your mouth. ಆಗ ಹೇಳಿದ, ನನ್ನ ವಾಕ್ಯವನ್ನು ನಿನ್ನ ಬಾಯಲ್ಲಿ, ಇಗೋ ನನ್ನ ಮಾತನ್ನು ನಿನ್ನ ಬಾಯಲ್ಲಿ ಇಟ್ಟಿದ್ದೇನೆ. To build, to plan, to destroy, to pluck out, I have given this word into your mouth. ನೆಡುವುದಕ್ಕೂ ಕಟ್ಟುವುದಕ್ಕೂ ಕಿತ್ತು ಹಾಕುವುದಕ್ಕೂ ನಾಶ ಮಾಡುವುದಕ್ಕೂ ಮತ್ತು ಕಿತ್ತು ಹಾಕುವುದು, ನಾಶ ಮಾಡುವುದು ಮತ್ತು ಹಾಳು ಮಾಡುವುದಕ್ಕೂ ನನ್ನ ಮಾತನ್ನು ನಿನ್ನ ಬಾಯಲ್ಲಿ ಇಟ್ಟಿದ್ದೇನೆ. That means the word which is in your spirit, it will help you to fulfill God's plan for you. ಇದರ ಅರ್ಥ, ದೇವರು ನಿನ್ನಲ್ಲಿ ವಾಕ್ಯವನ್ನು ಇಟ್ಟಿರುವುದು ಅದು ಏನಕ್ಕೆ ಅಂದರೆ ನಿನ್ನ ಜೀವಿತದಲ್ಲಿ ದೇವರ ಯೋಜನೆಯನ್ನು ನೆರವೇರಿಸುವುದಕ್ಕೋಸ್ಕರ. You are the God's plan and you are the God's purpose for this generation. ಈ ಒಂದು ಜನರೇಷನ್, ಈ ಒಂದು ಜನಾಂಗಕ್ಕೋಸ್ಕರ ದೇವರಿಗೆ ನೀನೇ ದೇವರ ಯೋಜನೆಯಾಗಿಯೂ ದೇವರ ಉದ್ದೇಶವಾಗಿ ಇದ್ದಿ. Hallelujah. Hallelujah. Jeremiah chapter 29 verse 11 says, for I know the plans I have for you. I have planned a better things for you. 29ನೇ ಅಧ್ಯಾಯ 11ನೇ ವಚನ ಯೆರೆಮೀಯನ ಪ್ರವಾದನೆ ಗ್ರಂಥ ಹೇಳ್ತದೆ, Yes. ನಾನು ನಿನ್ನ ವಿಷಯವಾಗಿ ಮಾಡಿರುವ ಆಲೋಚನೆಗಳ ನಾನೇ ಬಲ್ಲೆ, ಅದು ಐತದ ಆಲೋಚನೆಗಳಲ್ಲ, ಅದು ಹಿತಕರವಾದ ಆಲೋಚನೆಗಳೇ. Amen. That will create a good future for you, not for calamity but for the peace in your life. ಅದು ನಿನ್ನ ಒಂದು ಭವಿಷ್ಯತ್ತಿನಲ್ಲಿ ಒಳ್ಳೆಯ ಸಂಗತಿಗಳನ್ನು ಮಾಡುವುದಕ್ಕೋಸ್ಕರ, ಕೆಟ್ಟ ಸಂಗತಿಗಳನ್ನು ಮಾಡುವುದಕ್ಕೋಸ್ಕರ ಅಲ್ಲ. Hallelujah. So God says, ದೇವರು ಹೇಳುತ್ತಾನೆ, my plans are always greater. ನನ್ನ ಯೋಜನೆಗಳು ಯಾವಾಗಲೂ ಉನ್ನತವಾದದ್ದು. And I'm going to fulfill that plan and purpose in your life. ನಿನ್ನ ಜೀವಿತದಲ್ಲಿ ನಾನು ಅದನ್ನು ನೆರವೇರಿಸುತ್ತೇನೆ ಎಂಬುದಾಗಿ. But the important thing is, ಇದರಲ್ಲಿ ಪ್ರಾಮುಖ್ಯವಾದ ಅಂಶ ಏನೆಂದರೆ, we must ready for that to carry out that plan in our life. ನಮ್ಮ ಜೀವಿತದಲ್ಲಿ ಅದನ್ನು ಹೊತ್ತುಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಆ ಯೋಜನೆಯನ್ನು. That's why here in Philippians chapter 2 verse 13 says, for it is a God who works in you to both to will and to do for his good pleasure. ಅದಕ್ಕಾಗಿ ದೇವರೇ ನಮ್ಮಲ್ಲಿ ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನೇ ನಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಉಂಟು ಮಾಡಿದ್ದಾನೆ. When you surrender, ಯಾವಾಗ ನಾವು ನಮ್ಮನ್ನು ಸಮರ್ಪಿಸುತ್ತೇವೆ for the God's plan, ದೇವರ ಯೋಜನೆಗಾಗಿ,
ಮಾಡಿ the God's plan shall become your plan, God's purpose shall become your purpose. ಯಾವಾಗ ನಾವು ದೇವರಿಗೋಸ್ಕರ ನಮ್ಮನ್ನು ಸಮರ್ಪಿಸ್ತೇವೆಯಾ, ಅಂದರೆ ದೇವರ ಯೋಜನೆ ಮತ್ತು ದೇವರ ಉದ್ದೇಶಕ್ಕಾಗಿ ನಮ್ಮನ್ನು ಸಮರ್ಪಿಸ್ತೇವೆಯಾ, ಆಗ ದೇವರ ಯೋಜನೆ ನಮ್ಮ ಯೋಜನೆ ಆಗುತ್ತದೆ, ದೇವರ ಉದ್ದೇಶ ನಮ್ಮ ಉದ್ದೇಶವಾಗಿರುತ್ತದೆ. The vision of God will become your vision. ದೇವರ ದರ್ಶನವು ನಿನ್ನ ದರ್ಶನವಾಗಿರುತ್ತದೆ. You will not stumble anymore in your life. ನಿನ್ನ ಜೀವಿತದಲ್ಲಿ ಎಂದಿಗೂ ಸ್ಟಂಬಲ್ ಮೀನ್ಸ್ You will not struggle anymore. ನೀನು ಎಂದಿಗೂ ಸ್ಟ್ರಗಲ್ ಆಗುವುದಿಲ್ಲ, ಅಥವಾ ಸ್ಟ್ರಗಲ್ ಅಂದರೆ ಕಷ್ಟ, ನೀನು ಕಷ್ಟಪಡುವುದಿಲ್ಲ, ನಿನಗೆ ಕಷ್ಟ ಆಗುವುದಿಲ್ಲ. You will walk in success. ನೀನು ಸಫಲತೆಯಲ್ಲಿ ನಡೆಯುತ್ತಿ. You will walk in peace in every area. ನಿನ್ನ ನಿನ್ನ ಎಲ್ಲ ಭಾಗದಲ್ಲಿ ನೀನು ಸಮಾಧಾನ ಶಾಂತಿಯಲ್ಲಿ ನಡೆಯುತ್ತಿ. Because the word of God says, because you loved the righteousness and hated the lawlessness, Lord thy God has anointed your head with oil of gladness more than your companion. ನೀನು ನೀತಿಯನ್ನು ಪ್ರೀತಿಸಿ ಅನೀತಿಯನ್ನು ದ್ವೇಷಿಸಿದ ಕಾರಣ ದೇವರೇ ನಿನ್ನ ದೇವರು ನಿನ್ನನ್ನು ಪರಮಾನಂದ, ನಿನ್ನ ಜೊತೆಗಾರರಿಗಿಂತ ಹೆಚ್ಚಾಗಿ ನಿನ್ನನ್ನು ಪರಮಾನಂದ ತೈಲದಿಂದ ಅಭಿಷೇಕಿಸಿ. I'll tell you, your days will be filled with joy. ನಾನು ನಿನಗೆ ಹೇಳ್ತೇನೆ, ನಿನ್ನ ದಿನಗಳು ಸಂತೋಷದಿಂದ ತುಂಬುತ್ತವೆ. You will celebrate the goodness of God in your life. ನಿನ್ನ ಜೀವಿತದಲ್ಲಿ ದೇವರ ಒಳ್ಳೆತನದಲ್ಲಿ ನೀನು ಆಚರಿಸುತ್ತಿ. Why? ಯಾಕೆ? Because you are carrying out the plan of God. ನೀನು ದೇವರ ಯೋಜನೆಯನ್ನು ಕ್ಯಾರಿಂಗ್ ಔಟ್ ಆಫ್ ದ ಪ್ಲಾನ್ ಆಫ್ ಗಾಡ್, ನೀನು ದೇವರ ಯೋಜನೆಯಲ್ಲಿ. Amen. You are functioning in God's plan in your life. ನೀನು ದೇವರ ಯೋಜನೆಯಲ್ಲಿ ಮುಂದೆ ಹೋಗುತ್ತಿ ಮತ್ತು ನೀನು ದೇವರ ಯೋಜನೆಯಲ್ಲಿ ನೀನು ಫಂಕ್ಷನ್ ಆಗುತ್ತಿ. When you function in the plan of God, number one thing, He will release the grace to fulfill that plan. ವೆನ್ ಯು ಫಂಕ್ಷನ್ ಇನ್ ದ ಪ್ಲಾನ್ ಆಫ್ ಗಾಡ್. Yes. ನೀನು ಯಾವಾಗ ದೇವರ ಯೋಜನೆಯಲ್ಲಿ ನಡೆಸಲ್ಪಡುತ್ತೀಯಾ, ಆ ಯೋಜನೆಯನ್ನು he will fulfill the, He will give the grace to fulfill that plan. ಆ ಒಂದು ಯೋಜನೆಯನ್ನು ನೆರವೇರಿಸುವುದಕ್ಕಾಗಿ ದೇವರು ನಿನ್ನಲ್ಲಿ ತನ್ನ ಕೃಪೆಯನ್ನು ಕೊಡುತ್ತಾನೆ. The grace of God is the ability and the strength and the spiritual influence over your life. ದೇವರ ಆ ಕೃಪೆಯು ಅದೇನಾಗಿದೆ ಅಂದ್ರೆ ಅದೊಂದು ಸಾಮರ್ಥ್ಯವಾಗಿದೆ ಮತ್ತು ಎಬಿಲಿಟಿ and the spiritual influence. ಮತ್ತು ಆತ್ಮೀಕವಾದ ಒಂದು ಇನ್ಫ್ಲೂಯೆನ್ಸ್ ಸಾಮರ್ಥ್ಯವಾಗಿದೆ. Hallelujah. ಆಮೆನ್. ಹಲ್ಲೆಲೂಯಾ. That's why I'm telling to you, you will never struggle, you will not be feel difficulty. It will be the grace of God takes you further in your life. ನೀನು ಪ್ರಯಾಸಗೊಳ್ಳುವುದಿಲ್ಲ. You will never struggle and you will fulfill the plan of God. ಮತ್ತು ನೀನು ದೇವರ ಯೋಜನೆಯನ್ನು ನೆರವೇರಿಸುತ್ತಿ. See, Apostle Paul says, I hard work than all other apostle. It is not me, it is the grace of God within me. ಅಪೊಸ್ತಲನ ಪೌಲನು ಹೇಳ್ತಾನೆ, ನಾನು ಇತರ ಎಲ್ಲ ಅಪೊಸ್ತಲರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟವನು ನಾನಲ್ಲ, ನನ್ನಲ್ಲಿರುವ ದೇವರ ಕೃಪೆ ಎಂಬುದಾಗಿ ಹೇಳುತ್ತಾನೆ. He worked hard 100% than all other apostles. 100% ಸತ್ಯ. ಆತನು ಇತರ ಎಲ್ಲ ಅಪೊಸ್ತಲರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾನೆ, ಪ್ರಯಾಸಪಟ್ಟಿದ್ದಾನೆ. Says it is not my strength. ಆತನು ಹೇಳ್ತಾನೆ, ಇದು ನನ್ನ ಬಲದಿಂದ ಅಲ್ಲ, it is not my wisdom, ನನ್ನ ಜ್ಞಾನದಿಂದ ಅಲ್ಲ. No, it is the grace of God within me. ಆ ನನ್ನಲ್ಲಿರುವ ದೇವರ ಕೃಪೆಯಲ್ಲಿ ಎಂಬುದಾಗಿ. Grace of God will never make you unfruitful. Grace of God will make you fruitful and it will make you more productive. ದೇವರ ಕೃಪೆಯು ನಿನ್ನನ್ನು ಫಲ ಇಲ್ಲದವನಾಗಿ ಮಾಡುವುದಿಲ್ಲ. ದೇವರ ಕೃಪೆಯು ನಿನ್ನನ್ನು ಫಲಭರಿತವನ್ನಾಗಿ ಮಾಡುತ್ತದೆ ಮತ್ತು ಇನ್ನೂ ಕೂಡ ಅಧಿಕವಾದ ಫಲ ಕೊಡುವವನನ್ನಾಗಿ ಮಾಡುತ್ತದೆ. 2024 I prophesy over your life, you are going to give more fruit and you will be more productive in your life. 2024ರಲ್ಲಿ ನಾನು ಹೇಳ್ತೇನೆ, ನೀನು ಇನ್ನು ಕೂಡ ಅಧಿಕವಾದ ಫಲಭರಿತವಾಗಿ ಇರುತ್ತಿ ಮತ್ತು ನೀನು ಫಲಭರಿತವಾಗಿ ನಡೆಸಲ್ಪಡುತ್ತಿ. You will bear fruit and your fruit will remain more abundantly. ನೀನು ಫಲವನ್ನು ಕೊಡುತ್ತಿ, ನಿನ್ನ ಫಲವು ಅಬಂಡೆಂಟ್ ಆಶೀರ್ವಾದಕರವಾಗಿ ಅದು ಇರುತ್ತದೆ. Because ಯಾಕೆಂದರೆ you are fulfilling the plan of God. ಇನ್ನು ದೇವರ ಯೋಜನೆಯನ್ನು ನೆರವೇರಿಸುವವನು. So here I'm going to conclude here. ಇಲ್ಲಿ ನಾನು ಮುಗಿಸಲು ಬಯಸ್ತೇನೆ. Dear ones, ನನ್ನ ಪ್ರಿಯರೇ, spend time in the presence of God. ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯಿರಿ. Word of God says, as they were ministering, ದೇವರ ವಾಕ್ಯ ಹೇಳ್ತದೆ, ಅವರು ಕರ್ತನನ್ನು ಉಪವಾಸವಿದ್ದು ಕರ್ತನನ್ನು ಸೇವಿಸ್ತಾ ಪ್ರಾರ್ಥನೆ ಮಾಡುತ್ತಾ ಇರುವಾಗ God began to give the direction into their life. ಅವರ ಜೀವಿತಕ್ಕೆ ದೇವರು ದಿಕ್ಕನ್ನು ಕೊಟ್ಟ.
The word of God says, ಮತ್ತು ದೇವರ ವಾಕ್ಯ ಹೇಳ್ತದೆ, God began to function through them. ದೇವರು ಅವರ ಮೂಲಕ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸಿದ. You know, in the book of Mark chapter 16, turn with me to Mark 16 verse 20 says, and they ಮಾರ್ಕನು ಬರೆದ ಪುಸ್ತಕ 16ನೇ ಅಧ್ಯಾಯ 20 verse says, and they went out and preached everywhere. The Lord was working with them and confirming the word through the accompanying signs. ಅವರು ಹೊರಟು ಹೋಗಿ ಎಲ್ಲೆಲ್ಲಿ ಸುವಾರ್ತೆಯನ್ನು ಸಾರುತ್ತಿರಲಾಗಿ ಕರ್ತನಾದ ಯೇಸುವು ಅವರೊಂದಿಗೆ ಇದ್ದು ಕೆಲಸವನ್ನು ಮಾಡುತ್ತಾ ಇದ್ದನು. Amen. Amen. Word of God says, God was working through them. ದೇವರ ವಾಕ್ಯ ಹೇಳ್ತದೆ, ದೇವರು ಅವರ ಕೂಡ ತನ್ನ ಕೆಲಸವನ್ನು ಮಾಡುತ್ತಾ ಇದ್ದನು. When you stand for the God's word in your life, ನಿನ್ನ ಜೀವಿತದಲ್ಲಿ ಯಾವಾಗ ದೇವರ ವಾಕ್ಯಕ್ಕೋಸ್ಕರ ನಿಲ್ಲುತ್ತೀಯ, God is functioning through you. ನಿನ್ನ ಮೂಲಕ ದೇವರು ತನ್ನ ಕೆಲಸವನ್ನು ಮಾಡುತ್ತಾನೆ. We are the co-workers with the Holy Spirit. ಪವಿತ್ರಾತ್ಮನೊಂದಿಗೆ ನಾವು ಸಹ ಸೇವಕರಾಗಿದ್ದೇವೆ, ಜೊತೆ ಕೆಲಸದವರಾಗಿದ್ದೇವೆ. We are not functioning for God, or God is not functioning for you. We are functioning together. ನಾವು ಕರ್ತನಾಗಾಗಿ ಕೆಲಸ ಮಾಡುವವರಲ್ಲ, ಕರ್ತನು ನಮಗೋಸ್ಕರ ಕೆಲಸ ಮಾಡುವುದಲ್ಲ, ನಾವು ಇಬ್ಬರು ಜೊತೆಯಾಗಿ ಸೇರಿ ಕೆಲಸ ಮಾಡುವವರು. So this year, this coming year, you will do greater things for the kingdom of God. ಈ ಬರುವಂತ ವರ್ಷದಲ್ಲಿ ನೀನು ದೇವರ ರಾಜ್ಯಕ್ಕೋಸ್ಕರ ಅತಿ ಉನ್ನತವಾದ ಕಾರ್ಯಗಳನ್ನು ಮಾಡುವವನಾಗಿ. You are going to win more souls for the kingdom of God. ದೇವರ ರಾಜ್ಯಕ್ಕೋಸ್ಕರ ಅನೇಕ ಆತ್ಮಗಳನ್ನು ನೀನು ಗೆಲ್ಲು ಆದಾಯ ಮಾಡುತ್ತಿ. Expand your vision. Begin to see beyond the natural in your life. ನಿನ್ನ ದರ್ಶನವನ್ನು ದೊಡ್ಡದು ಮಾಡು ಮತ್ತು see beyond the natural limitations. ಒಂದು ಸ್ವಾಭಾವಿಕವಾದ ಒಂದು ಲಿಮಿಟೇಷನ್ ಗಿಂತ ದೊಡ್ಡದಾಗಿ ನೋಡ್ಲಿಕ್ಕೆ ಪ್ರಾರಂಭ ಮಾಡು. That's why God told to Abraham, lift up your head and begin to see to the north and west and the east. Whatever you see, I'm going to give it into your hand. ಅದಕ್ಕಾಗಿ ದೇವರು ಅಬ್ರಹಾಮನಿಗೆ ನುಡಿದ, ಅಬ್ರಹಾಮನೇ ನಿನ್ನ ಕಣ್ಣೆತ್ತಿ ನೋಡು, ಉತ್ತರಕ್ಕೆ ದಕ್ಷಿಣಕ್ಕೆ ಪೂರ್ವಕ್ಕೆ ಪಶ್ಚಿಮಕ್ಕೆ ನೋಡು, ಕಣ್ಣೆತ್ತಿ ನೋಡು, ಅದೆಲ್ಲವನ್ನು ನಾನು ನಿನಗೆ ಕೊಡುತ್ತೇನೆ. What you see, I will give to you. ನೀನು ಏನನ್ನು ನೋಡುತ್ತಿ ಅದನ್ನು ನಾನು ನಿನಗೆ ಕೊಡುತ್ತೇನೆ. Begin to see by faith. ನಂಬಿಕೆಯಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡು. Come on, begin to see through the eyes of faith. ನಂಬಿಕೆಯ ಕಣ್ಣಿನಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡು. Hallelujah. Hallelujah. Nothing will not be limited in your life. You will see mighty things are coming into your life. ಯಾವುದು ಕೂಡ ನಿನ್ನ ಜೀವಿತದಲ್ಲಿ ಮಿತಿಯಾಗಿ ಇರುವುದಿಲ್ಲ. ಅನೇಕ ಅತ್ಯುತ್ತಮವಾದ ಮೈಟಿ ಶಕ್ತಿಯುಳ್ಳ ಸಂಗತಿಗಳು ನಿನ್ನ ಬಳಿಗೆ ಬರುತ್ತವೆ. Because faith sees beyond the natural. ನಂಬಿಕೆಯು ಸ್ವಾಭಾವಿಕ ಸಂಗತಿಗಳಿಗಿಂತ ಅತಿ ದೊಡ್ಡದಾದ ಕಾರ್ಯಗಳನ್ನು ನೋಡುತ್ತದೆ. Apostle Paul says we are not looking at the things what we see. We are seeing the things which are permanent, which are remaining in the realm of the spirit. ನಾವು ಕಣ್ಣಿಗೆ ಕಾಣುವಂತದನ್ನು ನೋಡುವುದಿಲ್ಲ, ಆತ್ಮಿಕ ಸ್ತರದಲ್ಲಿ ಇಟ್ಟಂತ ಅತಿ ದೊಡ್ಡ ಕಾರ್ಯಗಳನ್ನೇ ನಾವು ನೋಡುತ್ತೇವೆ ಎಂಬುದಾಗಿ ಅಪೊಸ್ತಲರು ಹೇಳುತ್ತಾರೆ. What is visible, it is temporary. ಕಣ್ಣಿಗೆ ಕಾಣುವಂತದ್ದು ಅದು ತಾತ್ಕಾಲ. But what is invisible, it is permanent and it is eternal. ಕಣ್ಣಿಗೆ ಕಾಣದಿರುವಂತದ್ದು ಅದು ಯಾವಾಗಲೂ ಇರುವಂತದ್ದು ಮತ್ತು ನಿತ್ಯತ್ವಕ್ಕೆ ಇರುವಂತದ್ದು. So let us focus on the God's word. ಅದಕ್ಕಾಗಿ ನಾವು ದೇವರ ವಾಕ್ಯದ ಮೇಲೆ ನಾವು ಬೆಳಕು ಚೆಲ್ಲುವ. Continuously look unto the word of God. ನಾವು ಯಾವಾಗಲೂ ಅದನ್ನೇ ದೇವರ ವಾಕ್ಯವನ್ನೇ ನೋಡುತ್ತಲೇ ಇರುವ. And one who look unto his face will never be ashamed. Their face shall be lifted up. ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದುವರು, ಅವರ ಮುಖ ಎಂದಿಗೆ ಲಜ್ಜಿಗೆ. You will not be ashamed in your life. ನಿಮ್ಮ ಜೀವಿತದಲ್ಲಿ ಎಂದಿಗೂ ನೀವು ಅವಮಾನಗೊಳ್ಳುವುದೇ ಇಲ್ಲ. Amen. Amen. God bless you through these words. ದೇವರು ಈ ವಾಕ್ಯದ ಮೂಲಕ